ಸಿದ್ದರಾಮಯ್ಯನವರು ಮತ್ತು ಜೊತೆಗೆ ನಮ್ಮ ಮೇಟಿಯವರು ಒಂದೇ ಸಮುದಾಯದವರಾದರೂ ಸಹ ವಿಶೇಷವಾಗಿ ಒಬ್ಬರಿಗೊಬ್ಬರು ಬಿಟ್ಟುಕೊಳ್ಳಲ್ಲ ಅಂತ ಗೆಳೆತನವನ್ನು ಮಾಡ್ಕೊಂಡು ಬಂದಂಥವ್ರು. ಒಂದು ಹೆಚ್ಚು ಕಮ್ಮಿ ಒಂದಿಷ್ಟು ಏಜ್ ಸಣ್ಣವ್ರು ಇರ್ಬೋದು ಸಿದ್ದರಾಮಯ್ಯನವರು, ಆ ಮಾತು ಬೇರೆ. ಆದರೆ ಸಿದ್ದರಾಮಯ್ಯನವರು ಮೇಟಿಯವ್ರ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟಿದ್ರು. ಮೇಟಿಯವರು ಸಹಿತ ಅಷ್ಟೇ, ಅದಕ್ಕಾಗಿ ಅವರು ತ್ಯಾಗ ಮಾಡಿಕೊಂಡ್ರು. ಅದೇನೂ ಇರಲಿ. ಇವತ್ತು ಅವ್ರು ಇಲ್ಲ ಅಂದಾಗ ಕೆಲವಷ್ಟು ಕೈದಿಘಟನೆಗಳು ಆಗಿ ಹೋದವ್ರ ಜೀವನದಲ್ಲೇ ಏನೋ ಒಂದು ಕೈದಿಘಟನೆ ಅದು ನಡೆದಾಗ ಸಹಜವಾಗಿ ಅವರು ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಬಂತು ಸಿ ಡಿ ಪ್ರಕರಣದಲ್ಲೇ. ಅದು ಆಗಬಾರ್ದಾಯ್ತು ಅವ್ರ ಜೀವನದಲ್ಲಿ. ಯಾಕೋ ಏನೋ ಆಯಿತು. ಜೀವನದ ಪ್ರತಿಯೊಬ್ಬರು ತಪ್ಪು ಆಗ್ತಾ ಇರ್ತಾವೆ. ಏನೋ ಅದನ್ನು ಮಾತಾಡೋ ಸಮಯ ಅಲ್ಲ. ಬಟ್ ಈ ಮ್ಯಾಲಿದ್ದಂಥ ವ್ಯಕ್ತಿ ಕೆಳಗೆ ಬರುವಂಥ ಪ್ರಸಂಗ ಬಂತು. ಅವರು 2023ರಲ್ಲೂ ಸಹಿತ ಶಾಸಕರಿಗೆ ಆಯ್ಕೆ ಆದಂಥವ್ರು. ಆ ಪೂರ್ವದ ಮಾತು ಸೋತಿದ್ದಾರೆ. ಆಮೇಲೆ ಬೇರೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ 1989ರಿಂದ 1989 ಗುಳೇದಗುಡ್ಡ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಬಂದಿದ್ದಾರೆ ಅಂತದ್ದು. 89 ಅದು ನಮ್ಮ ರಾಮಕೃಷ್ಣ ಹೆಗಡೆಯವರ ಕಾಲ, ದೇವೇಗೌಡರ ಕಾಲ. ನಿಮಗೆಲ್ಲ ಗೊತ್ತಿದ್ದಂಥ ಮಾತದು. ಆ ಸಂದರ್ಭದಲ್ಲಿ ದೇವೇಗೌಡರ ಒಂದು ಇದರ ಕ್ಯಾಬಿನೆಟ್ದಲ್ಲೇ ಆ ಸಂದರ್ಭದಲ್ಲಿ ಅರಣ್ಯ ಖಾತೆ ಮಿನಿಸ್ಟರ್ ಆದಂಥವರು, ಸಚಿವರಾದಂಥವರು ನಮ್ಮ ಮೇಟಿ ಅವರು. ಅದರ ಜೊತೆಗೆ ಮುಂದೆ ಬಂದಂಗೆ ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು 98ರಲ್ಲಿ ಲೋಕಸಭಾ ಸದಸ್ಯರಾದರು. ಮುಂದೆ 99ರಲ್ಲಿ ಗುಳೇದಗುಡ್ಡ ಕ್ಷೇತ್ರ ಸ್ಪರ್ಧಿಸಿ ಸೋಲುಂಡ್ರು. 2000 ಮತ್ತೆ ಗೆದ್ದು ಬರ್ತಾರೆ. ಹೀಗೆ ಗೆಲುವು ಸೋಲು ಮೆಲ್ಲ ಅನುಭವಿಸ್ತಾ ಬಂದಂಥವ್ರು. ಮತ್ತು ಕ್ಷೇತ್ರ ವಿಂಗಡಣೆ ಆಗ್ತದೆ 2008ರಾಗ. ಗುಳೇದಗುಡ್ಡ ಕ್ಷೇತ್ರ ಮತ್ತು ಬಾಗಲಕೋಟೆ ಏನ್ರಿ ಅವೆರಡು, ಗುಳೇದಗುಡ್ಡ ಕ್ಷೇತ್ರ ಬಾಗಲಕೋಟೆ ಮತ್ತು ಬಾದಾಮಿ ವಿಧಾನಸಭಾ ಕ್ಷೇತ್ರ ವಿಲೀನ ಆದ್ದರಿಂದಾಗೆ ಸಿದ್ದರಾಮಯ್ಯ ಜೊತೆಗೆ ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರಿರು. ಅಲ್ಲಿ ಜನತಾದಳದ ಜೊತೆಗೆ